Guys, welcome back. ಅಲ್ಲೇ ನಾನು ಹಾಕಿದ್ದೀನಿ ಮಾಮ. ಬನ್ನಿ ಅಂತ ಬಿಟ್ಟು ಈ ಎಡಿಟ್ ಕೆಲಸ ಗೈಸ್ ಸೆಲ್ಫಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾವಂತೂ ಸಕ್ಕತ್ತಾಗಿದ್ದೀವಿ. ಎಸ್ ಆ್ಯಂಡ್ ನಾನಿವತ್ತು ಇವಳು ಪಿ ಜಿ ಹತ್ರ ಬಂದಿದ್ದೀನಿ. ಹೊರಗಡೆ ಹೋಗೋದಿತ್ತು. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ತುಂಬ ದಿನ ಆದಮೇಲೆ ಮೂವಿ ಹೋಗ್ತಾ ಇದ್ದೀವಿ. ಇಷ್ಟು ದಿನದಿಂದ ಮೂವಿ ಹೋಗಬೇಕು ಅಂದ್ಕೊಂಡು ಫೈನಲಿ ಯಾವುದೋ ಒಂದು ಮೂವಿ ರಿಲೀಸ್ ಆಗಿದೆ. ಸೊ ಮೂವಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆದರೆ ಯಾವ ಮೂವಿ ಅಂತ ಹೇಳ್ಬಿಟ್ಟು ತಮ್ಮನೆಲ್ಲ ಹಾಕೋಣ. ಯಾ ಆ್ಯಂಡ್ ಸೊ ಗಾಯ್ಸ್ ಮೂವಿ ಬಂದುಬಿಟ್ಟು 12:20 ಇರೋದು ಶೋ. ಮೇಡಮ್ಮು ಟ್ರೈಪಾಡ್ ಮತ್ತು ಮೈಕು ಬಿಟ್ಟು ಬಂದುಬಿಟ್ಟಿದ್ದಾರೆ. ಸೊ ಇವಾಗ ನಾವು ತಿಂಡಿ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗಿ ಮತ್ತೆ ಮೈಕು ಟ್ರೈಪಾಡ್ ಎಲ್ಲ ತೊಗೊಂಡು ಬರೋ ಅಷ್ಟರಲ್ಲಿ ಇಲ್ಲೇ 12 ಆಗುತ್ತೇನೋ. ಈಗ ಆಟೋ ಬುಕ್ ಮಾಡ್ತಿದ್ದಾಳೆ. ಸೊ ಆಟೋ ಬುಕ್ ಮಾಡಿಕೊಂಡು ಅಲ್ಲಿಂದ ಚಾರ್ಜಿಗೆ ಹಾಕಿದ್ದೆ ಗಸ್ ಮರ್ತೋಗ್ಬಿಡ್ತು. ತೊಗೊಂಡ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಹೋಗೋದು. ನೋಡೋಣ, ನನಗೇನೋ ಹೋಗ್ಬೋದು ಅನ್ಸುತ್ತೆ. ಇವಾಗ ಟ್ರಾಫಿಕ್ ಕಡಿಮೆ ಇರುತ್ತೆ ಅಂತ ಅನ್ಕೊತೀನಿ. 1 hour ಒಳಗಡೆ ರೀಚ್ ಆಗ್ಬೋದು ಅಂದ್ಕೊತೀನಿ. ನೋಡೋಣ. ಗೈಸ್ ಫೋರಮ್ ಸೌತ್ ಮಾಲಲ್ಲಿ ಇರೋದು ಸರ್. ಬೇಕಾಗುತ್ತೆ ಮಿನಿಮಮ್ 1 hour ಬೇಕು ಗೈಸ್. ಓಕೆ ಗೈಸ್ ಹೋಗ್ಬೋದು, ಹೋಗೋಣ. ಸೊ ಇವಾಗ ಆಟೋ ಹತ್ತಿದ್ದೀವಿ. ಇವಾಗ ಮನೆಗೆ ಹೋಗ್ಬಿಟ್ಟು ಬೇಗ ಏನು ಟ್ರೈಪಾಡ್ ಮತ್ತು ಬರೀ ಎರಡೆರಡು ಕೆಲಸ ಮಾಡ್ತಾರೆ ಗೈಸ್ ಅವಳಂತೂ. ಗೈಸ್ ಮರ್ತೋಗ್ಬಿಟ್ಟು ನೆನ್ಸಿದ್ರು ಮತ್ತೆ ಹಾಗೆ ಮಾಡ್ತಾರೆ. ಸೊ ಗೈಸ್ ಇವಾಗ ಬಂದಿದ್ದೀವಿ ಮಾಲ್ಗೆ. ನಾವು ಲೇಟ್ ಆಗಿಬಿಟ್ಟಿದೆ. ಇನ್ನು 10 minutes ಇದೆ ಅಷ್ಟೇ. ಬಟ್ ಓಕೆ, ನಾನು ಹೇಳಿಲ್ವಾ ಕರೆಕ್ಟ್ ಟೈಮ್. ಅದು ಸ್ವಲ್ಪ ಟ್ರಾಫಿಕ್ ಇಲ್ಲ ಅಂತ ಹೇಳ್ಬಿಟ್ಟು 10 minutes ಬೇಗ ಬಂದಿರೋದು. ಇಲ್ಲ ಅಂದಿದ್ರೆ ಪಕ್ಕ ಮೂವಿ ಮಿಸ್ ಮಾಡ್ಕೊಳ್ತಿದ್ವಿ ಗೈಸ್. ಬಟ್ ಇವಾಗ ಬಂದಿದ್ದೀವಿ. 10 minutes ಇದೆ. ಏನು ಇವಾಗಲೇ ಎಕ್ಸ್ಪ್ಲೋರ್ ಮಾಡಲ್ಲ. ಸೊ ಮೂವಿ ಮುಗಿಸಿ ವಾಪಸ್ ಬಂದು ಆಮೇಲೆ ಒಂಚೂರು ಏನಾದರೂ ನೋಡಿ. ಎಲ್ಲ ಸೇಲ್ ಇದೆ, H&M, Zara ಎಲ್ಲ ಸೇಲ್ ಇದೆ ಗೈಸ್. ನೋಡೋಣ ಏನಾದರೂ ತೊಗೊಳ್ಳೋದಾ ಅಂತ ಹೇಳ್ಬಿಟ್ಟು. ಎಸ್ ಗೈಸ್, ಇವಾಗ ಯಾವ ಮೂವಿಗೆ ಬಂದಿರೋದಂತ ಅಂದರೆ ನಾವು ಇದೇ ಮೂವಿಗೆ ಬಂದಿರೋದು ಇವತ್ತು. ಮಾ ಅಂತ ಭೂಮಿಕಾ ಕರ್ಕೊಂಡು ಬಂದಿರೋದು. ಚೆನ್ನಾಗಿದೆ ಅಂತೆ ಬಂದ್ಬಿಟ್ಟಿದ್ದೆ. ಸೊ ಮತ್ತೆ ಹೊರಗಡೆ ಕಳಿಸಿದ್ರು, ಒಳಗಡೆ ಇಟ್ಟು ಬನ್ನಿ ಅಂತ ಹೇಳ್ಬಿಟ್ಟು. ಈ ಎರಡೆರಡು ಕೆಲಸ ಗೈಸ್. ಸೆಲ್ಫಿ ಸ್ಟಿಕ್ ಮತ್ತೆ ಇಟ್ಟು ಬಂದಿರೋದು. ಮೈಕ್ ಏನು ಕೇಳಿಲ್ಲ, ನೋಡೋಣ. ಓಕೆ ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಸೆಲ್ಫಿ ಸ್ಟಿಕ್ ಇಟ್ಟು ಬಂದಿದ್ದೀನಿ. ಮೈಕ್ ನನ್ನ ಹತ್ರನೇ ಇದೆ. ಅವ್ರೇನು ಚೆಕ್ ಮಾಡಿಲ್ಲ. ಮೈಕ್ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಬಂದಿದ್ದೀವಿ. ಸದ್ಯ ಮೂವಿ ಸ್ಟಾರ್ಟ್ ಆಗಿಲ್ಲ. ಇನ್ನು ಅಡ್ವರ್ಟೈಸ್ಮೆಂಟ್ ಎಲ್ಲ ನಡೀತಾ ಇದೆ. ನೋಡೋಣ. ಇದಾದಮೇಲೆ ಮೂವಿ ನೋಡ್ಕೊಂಡು ಹೋಗೋದು. ನಂಗೆ ಇವಾಗಲೇ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ಟ್ರೈಲರ್ ನೋಡ್ಕೊಂಡು ಬಂದಿದ್ದೀನಿ. ಟ್ರೈಲರ್ ತುಂಬ ಭಯಂಕರವಾಗಿತ್ತು. ನೋಡೋಣ. ಓಕೆ ಗೈಸ್, ಈಗ ಮೂವಿ ಫಸ್ಟ್ ಹಾಫ್ ಮುಗ್ದಿದೆ. ಮೂವಿ ರಿವ್ಯೂ ಹೇಗಿದೆ ಅಂತ ನಮ್ಮ ಭೂಮಿಕಾ ಅವ್ರಿಗೆ ಕೇಳೋಣ. ಹೇಳಿ. ಓಕೆ ನನಗೂ ಅಷ್ಟೇ. ಲೈಕ್ ವಾವ್, ಎಕ್ಸೈಟಿಂಗ್ ಅಂತ. ವಾವ್, ಮತ್ತೇನು ಹೊಸ ಸ್ಟೋರಿ ಥರ ಎಲ್ಲ ಅನ್ನಿಸ್ತಾ ಇಲ್ಲ. ಸ್ವಲ್ಪ ಸ್ಟೋರಿ ಮತ್ತು ಈ ಏನಂತಾರದು ಹಾರರ್ ಗ್ರಾಫಿಕ್ಸು ಅದು ಎಲ್ಲ ನನಗೆ ಸ್ಟ್ರೇಂಜರ್ ಥಿಂಗ್ಸ್ ಮತ್ತು ಈ ಇಂಗ್ಲೀಷ್ ಮೂವೀಸ್ ಎಲ್ಲ ನೋಡಿರ್ತೀವಲ್ಲ, ಸ್ಟ್ರೇಂಜರ್ ಥಿಂಗ್ಸ್ ಕಂಪ್ಲೀಟ್ ಸ್ಟ್ರೇಂಜರ್ ಥಿಂಗ್ಸ್ ಅಂತಲೇ ಅನಿಸ್ತು. ನೀವೇನಾದ್ರು ಅದನ್ನೆಲ್ಲ ನೋಡಿದರೆ ನಿಮಗೆ ಇದು ತುಂಬ ಸಿಮಿಲರ್ ಅಂತ ಅನಿಸುತ್ತೆ. ಬಟ್ ವರ್ಸ್ಟ್ ಆಗೇನಿಲ್ಲ, ನೋಡ್ಬೋದು ಒಂದ್ಸರಿ. ಕಾಜಲ್ ಚೆನ್ನಾಗಿ ಮಾಡಿದ್ದಾಳೆ ಗೈಸ್. ಕಾಜಲ್ ಸಕ್ಕತ್ತಾಗಿ ಕಾಣಿಸ್ತದೆ. ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಗೈಸ್. ಸೊ ಗೈಸ್ ಮೂವಿ ಮುಗೀತು. ನನಗೇನೋ ಮೂವಿ ಓಕೆ ಅನ್ನಿಸ್ತು. ಲಾಸ್ಟ್ ಒಂದು 20 minutes ತುಂಬ ಚೆನ್ನಾಗಿದೆ ಅನ್ನಿಸ್ತು. ಓವರ್ ಆಲ್ ಮೂವಿಯಲ್ಲಿ ಅದಷ್ಟು ನನಗೆ ಅದಿಷ್ಟ ಆಯಿತು. ನನಗೂ ಅಷ್ಟೇ. ಸೆಕೆಂಡ್ ಹಾಫ್ ಚೆನ್ನಾಗಿತ್ತು. ಫಸ್ಟ್ ಹಾಫ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಓಕೆ, ಒನ್ ಟೈಮ್ ನೋಡ್ಬೋದು. ಚೆನ್ನಾಗಿತ್ತು ಮೂವಿ. ನನಗೆ ಕಾಜಲ್ ಆ್ಯಕ್ಟಿಂಗ್ ಬಂದು ಸಖತ್ ಇಷ್ಟ ಆಯಿತು. ಮಾತ್ರ ತುಂಬ ಚೆನ್ನಾಗಿತ್ತು. ಇದು ಫುಲ್ ಮೂವಿಯಲ್ಲಿ ಇಷ್ಟ ಆಗಿದ್ದು ನಮಗೆ ಆ್ಯಕ್ಟಿಂಗ್ ಅಷ್ಟೇ. ತುಂಬ ಚೆನ್ನಾಗಿದ್ದಿದೆ ಅಂತ ಅಂದರೆ ಇನ್ನೆಲ್ಲ ಓಕೆ ನಾರ್ಮಲ್ ಅಂತ ಅನ್ನಿಸ್ತು. ವರ್ಸ್ಟ್ ಏನೂ ಇಲ್ಲ, ಬಟ್ ತುಂಬ ವಾವ್ ಅನ್ನೋ ಥರನೂ ಏನಿರಲಿಲ್ಲ. ಲೈಕ್ ಅಷ್ಟೊಂದು ಹೆದರಿಕೆ ಅಂತಲೂ ಏನೂ ಆಗಲ್ಲ ಹಾರರ್ ಮೂವಿಯಲ್ಲಿ. ಭಯ ಆಗ್ಬೋದು ಅಂತ ಅನ್ಕೊಂಡು ಬಂದಿದ್ದೆ, ಬಟ್ ಆ ಥರನೂ ಏನೂ ಆಗಲಿಲ್ಲ. ಸೊ ನಮಗೆ ಆಫ್ಟರ್ ಲಾಂಗ್ ಟೈಮ್ ಒಂದು ಮೂವಿ ಬಂದಿದ್ದಕ್ಕೆ ಬಟ್ ತುಂಬ ದಿನ ಆಗಿತ್ತು. ಓಕೆ ಗೈಸ್, ನಾವು ಇವಾಗ ಫೈನಲಿ ಆರ್ಡರ್ ಮಾಡಿದ್ದೀವಿ. ಒಂದು ಚೋಲೆ ಭಟೂರೆ, ಒಂದು ಆಲೂ ಪರೋಟ. ಟೂ ಮೆನಿ ಆಪ್ಷನ್ಸ್. ತುಂಬ ಕನ್ಫ್ಯೂಷನ್ ಆಗ್ತಾ ಇತ್ತು. ಮತ್ತೆ
ಪಿಜ್ಜಾ ಬರ್ಗರ್ ಎಲ್ಲ ತಿನ್ಬೇಕಂತ ಅನ್ನಿಸ್ಲಿಲ್ಲ ಗೈಸ್. ಸೊ ಅದಕ್ಕೆ ನಾವ್ ಇವಾಗ ಆಲೂ ಪರಾಟ ತಗೊಂಡಿದೀವಿ. ನನಗೆ ಅನ್ನಿಸ್ತು ಪಿಜ್ಜಾ ತಿನ್ಬೇಕು ಅಂತ. ಗೈಸ್ ಪಿಜ್ಜಾ ಹಟ್ ನಂಗೆ ಇಷ್ಟ ಆಗಲ್ಲ ತಿನ್ನಕ್ಕೆ. ನಿಮ್ಗೆ ಎಷ್ಟು ಜನ ಪಿಜ್ಜಾ ಹಟ್ ಇಷ್ಟನಾ ಡಾಮಿನೋಸ್ ಇಷ್ಟನಾ ಅಂತ ಕಾಮೆಂಟ್. ಗೈಸ್ ಇವಾಗ ನಮ್ದು ಊಟ ಬಂದಿದೆ. ನಂದು ಚೋಲೆ ಭಟೂರೆ ಬಂದಿದೆ. ಇಷ್ಟು ದೊಡ್ಡ ಪೂರಿ ಭಟೂರೆ ಏನಂತಾರ ತಿನ್ನಕ್ ಆಗತ್ತಾ ನಂಗೆ ಗೊತ್ತಿಲ್ಲ, ನೋಡೋಣ. ಅಂಡ್ ಗೈಸ್ ಟೇಸ್ಟ್ ಇವಾಗ ಟೇಸ್ಟ್ ಬಗ್ಗೆ ಹೇಳೇನಾದ್ರು. ಗೈಸ್ ನಾನು ಕೋರಮಲ್ಲಿ ತಿಂದಾಗ ಶಿವಸಾಗರ ಆಲೂ ಪರಾಟ ಚೆನ್ನಾಗಿತ್ತು, ಬಟ್ ಇದಷ್ಟು ಚೆನ್ನಾಗಿಲ್ಲ, ಬಿಸಿ ಇಲ್ಲ. ಚೋಲೆ ಭಟೂರೆ ಓಕೆ, ಬಿಸಿ ಇದೆ, ಚೆನ್ನಾಗಿದೆ. ಟೇಸ್ಟ್ ಮಾಡು. ಅವರಿಗೆ ಚೆನ್ನಾಗಿರೋದಿಲ್ಲ. ವೆಜ್ಜಿಗಾದ್ರೂ ಓಕೆ, ನಾನ್ ವೆಜ್ಜಿಗಾದ್ರೂ ಓಕೆ. ನಾನೇ ತಗೊಳ್ಳೋಣ ಅಂತಾನೆ ಅನ್ಕೊಂಡಿದ್ದು. ತುಂಬಾ ತಿನ್ಬೇಕು ಅನಿಸ್ತಿತ್ತು. ಇಲ್ಲಿ ಬಿರಿಯಾನಿ ನೋಡ್ಬಿಟ್ಟೆ, ಅದರಲ್ಲೂ ನಂಗೆ ಆಂಧ್ರ ಸ್ಟೈಲ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಆಗೈತೆ. ಬಟ್ ಒಬ್ಳೆ ತಿನ್ಬೇಕಾಗತ್ತೆ, ಬೇರೆ ಯಾರು ಇಲ್ಲ ನನ್ನ ಜೊತೆ ತಿನ್ನಕ್ ಇವಾಗ. ಸೊ ಗೈಸ್ ನಮ್ದು ಇವಾಗ ಊಟ ಆಯ್ತು. ಊಟ ಅಷ್ಟು ಚೆನ್ನಾಗಿರ್ಲಿಲ್ಲ ಗೈಸ್. ಪಾಪ ಭೂಮಿಕಾದಂತೂ ಚೂರು ಚೆನ್ನಾಗಿರ್ಲಿಲ್ಲ, ತಿನ್ನಕ್ಕೆ ಆಗ್ಲಿಲ್ಲ. ಬಟ್ ಚೋಲೆ ಭಟೂರ ಏನ್ ಕೊಟ್ಟಿದ್ರು ಇಷ್ಟು ದೊಡ್ಡಕ್ಕಿತ್ತು. ಸೊ ಇಬ್ರಿಗೂ ತಿನ್ನಕ್ಕಾಗ್ಲಿಲ್ಲ, ಅಷ್ಟು ದೊಡ್ಡಕ್ಕಿತ್ತು. ಆ್ಯಂಡ್ ಯಾರೋ ಫೋಟೋ ತಗೋತಾ ಇದ್ದಾರೆ. ಕಮ್ ದಿಸ್ ಸೈಡ್, ಫೋಟೋ ಡಿಸ್ಟರ್ಬ್ ಆಗತ್ತೆ. ಅಂಡ್ ಗೈಸ್ ಇವಾಗ ನಾವು ಝಾರಾದಲ್ಲಿ ಸೇಲ್ ಇದೆ ಅಂತ ಹೇಳ್ತಿದ್ರು. ಗೈಸ್ ನಾವು ಇವಾಗ ಝಾರಾ ಬಂದಿದೀವಿ. ಹೊರಗಡೆ ನೋಡಿ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿದೆ. ಅಂಡ್ ಝಾರಾಗ್ ಬಂದಿದೀವಿ, ನೋಡೋಣ ಏನ್ ಆಫರ್ ಇದೆ, ಎಷ್ಟು ಆಫರ್ ಇದೆ ಅಂತ ಹೇಳ್ಬಿಟ್ಟು. ಹೋಪ್ ಭೂಮಿಕಾಗ ಒಂದು ಬ್ಯಾಗ್ ಸಿಗ್ಲಿ ಇವತ್ತು ಅಂತ. ಸೊ ಗೈಸ್ ನಮ್ದು ಶಾಪಿಂಗ್ ಏನೋ ಆಲ್ಮೋಸ್ಟ್ ಒಂದು ಚಿಕ್ಕ ಶಾಪಿಂಗ್ ಮಾಡಿದೀವಿ. ಆಫರ್ ಇತ್ತು ಅಂತ ಅಷ್ಟೇ. ಏನ್ ತಗೊಂಡಿದೀವಿ ಅಂತ ನಿಮ್ಗೆ ಮನೆಗೆ ಬಂದ್ಮೇಲೆ ತೋರಿಸ್ತೀವಿ. ಬಟ್ ನೀವು ಏನಾದರೂ ಶಾಪ್ ಮಾಡ್ಬೇಕಂದ್ರೆ ಬನ್ನಿ. ಎಲ್ಲ ಬ್ರ್ಯಾಂಡ್ಸ್ ಆಲ್ಮೋಸ್ಟ್ ಅರ್ಮಾನಿಯಿಂದ ಹಿಡ್ದು ಝಾರಾ ಎವ್ರಿಥಿಂಗ್ ಇಸ್ ಆನ್ ಸೇಲ್. ಗೈಸ್ ನನ್ನ ಸಜೆಷನ್ ಆರ್ ಒಪಿನಿಯನ್ ಏನಂತ ಅಂದ್ರೆ, ನೀವೇನಾದ್ರೂ ಶಾಪ್ ಮಾಡ್ಬೇಕಂತ ಇದ್ರೆ, ಐ ಮೀನ್ ಫಾರ್ ಮಿಡಲ್ ಕ್ಲಾಸ್ ಪೀಪಲ್ ನಾನು ಹೇಳ್ತಾ ಇರೋದು, ನಿಮ್ಗೆ ಏನಾದ್ರೂ ಬ್ರ್ಯಾಂಡೆಡ್ ಶಾಪ್ ಮಾಡ್ಬೇಕಂತ ಇದ್ರೆ ಈ ತರ ಆಫರ್ ಇರೋ ಟೈಮಲ್ಲಿ, ಲೈಕ್ ಝಾರಾ ಆಗಲಿ, H&M ಆಗಲಿ, ಯಾವುದೇ ಆಗಲಿ, ಈ ಥರ ಆಫರ್ ಇರೋ ಟೈಮಲ್ಲಿ ಬಂದ್ಬಿಟ್ಟು ಶಾಪ್ ಮಾಡಿ. ಅದರ್ವೈಸ್ ಬೇರೆ ಟೈಮ್ ಬಂದರೆ ಅಷ್ಟೊಂದು ತುಂಬ ಕಾಸ್ಟ್ಲಿ ಅನ್ಸುತ್ತೆ. ಅದಕ್ಕೆ ಅಷ್ಟು ಕೊಡೋ ಅಷ್ಟು ವರ್ತ್ ಇದೆ ಅಂತ ನನಗೆ ಅನ್ಸಲ್ಲ. 30% 40% ಸೇಲ್ ಆಲ್ಮೋಸ್ಟ್ ನಡೀತಾ ಇದೆ. ನಾವು ಏನೇ ತಗೊಂಡಿದ್ರು ಈ ಥರದ್ದು ಯಾವುದಾದ್ರೂ ಇಯರ್ ಎಂಡಿಂಗ್ ಸೇಲ್ ಅಥವಾ ಏನೇ ಒಂದು ಸೇಲ್ ಅಂತ ಹಾಕ್ತಾರಲ್ಲ ಅವಾಗ ಅಷ್ಟೇನೆ. ಅದರ್ವೈಸ್ ತಗೊಳ್ಳಲ್ಲ ನಾವು, ಬಿಕಾಸ್ ವರ್ತ್ ಇಲ್ಲ ಅನ್ಸುತ್ತೆ ಗೈಸ್. ಆನ್ಲೈನಲ್ಲಿ ಅವಳು ತಗೊಳ್ತಾಳೆ ಗೈಸ್, ಬಟ್ ನಾನು ಆನ್ಲೈನ್ ಜಾಸ್ತಿ ಶಾಪ್ ಮಾಡ್ತೀನಿ. ಈ ಥರ ತುಂಬ ಬ್ರ್ಯಾಂಡ್ ಕಾನ್ಶಿಯಸ್ ಎಲ್ಲ ಇಲ್ಲ. ಎಸ್ ನಾವೇನ್ ತಗೊಂಡಿದೀವಿ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀವಿ. ನಾವು ಒಂಚೂರು ಇದೆ ಗೈಸ್ ಅಷ್ಟೇ. ಇದೆ, ಸೊ ಫ್ರೀಗೆ ಏನಾದ್ರು ತಗೋಬೇಕಲ್ಲ ಅಂತ ಟ್ರೈ ಮಾಡ್ತಾ ಇರೋದು. ಹಾಯ್ ಗಾಯ್ಸ್, ಸೊ ನಾವಿವಾಗ ಆಟೋಲ್ ಇದೀವಿ, ಮನೆಗೆ ಹೋಗ್ತಾ ಇದೀವಿ. ಆಟೋ ಹತ್ತಿ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಆಯ್ತು. ಆಟೋ ಹತ್ತಿದ ತಕ್ಷಣ ಎಷ್ಟು ನಿದ್ದೆ ಬಂತು ಅಂತ ಅಂದ್ರೆ ವಿಡಿಯೋ ಕೂಡ ಮಾಡ್ಕೊಡ್ಲಿಲ್ಲ, ಹಾಗೆ ಮಲ್ಕೊಂಡ್ಬಿಟ್ವಿ ಆಟೋಲ್ಲೇನೆ. ತುಂಬಾ ಟ್ರಾಫಿಕ್ ಕೂಡ ಇತ್ತು. ನಾವು ಹೋಗಿದ್ದು ಯಾವುದು ಫೋರಂ ಸೌತ್ ಮಾಲ್. ಸೊ ನಮ್ಮ ಮನೆಯಿಂದ ತುಂಬಾ ದೂರ ಆಗತ್ತೆ ಅದು. ಅಂಡ್ ನಾವಲ್ಲಿ ಹೋಗಿ ಮೂವಿ ಎಲ್ಲ ನೋಡ್ಬಿಟ್ಟು ಜಾಸ್ತಿ ಏನ್ ಶಾಪಿಂಗ್ ಮಾಡ್ಲಿಲ್ಲ, ತೋರಿಸ್ತೀವಿ ಏನ್ ತಗೊಂಡ್ ಬಂದ್ವಿ ಅಂತ ಹೇಳ್ಬಿಟ್ಟು. ಅಂಡ್ H&M ಅಲ್ಲಿ ಮತ್ತೆ ನ್ಯೂಮಿ ಅಲ್ಲೆಲ್ಲ ನಮ್ಗೆ ಅಷ್ಟೊಂದು ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ. ಅಂಡ್ ಈಗ ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ಮನೆಗೆ ಬಂದ್ವಿ. ಇವಾಗೆಲ್ಲ ಬಂದು ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಆಯ್ತು. ಬಂದು ಸ್ವಲ್ಪ ಹೊತ್ತಾಗೆ ಕೂತಿದ್ವಿ. ಬಿಡಲ್ಲ ಗೈಸ್ ಕೂತ್ಕೊಳ್ಳೋಕೆ ನನಗೆ. ಗೈಸ್ ಇದು ಮಾಡಿ ಮುಗಿಸ್ಬಿಡ್ಬೇಕು, ಆಮೇಲೆ ಮತ್ತೆ ಆರಾಮ್ಸೆ ಕುತ್ಕೊಂಡು ಏನಾದ್ರು ಮಾತಾಡೋಣ, ಇದು ಮಾಡೋಣ. ಹೀಗೆ ಮಾಡಿದ್ದು ಏನಿದೆ, ಏನ್ ತಂದ್ವಿ ಏನಂತೆಲ್ಲ ಮುಗಿಸ್ಬಿಟ್ರೆ ಆಗತ್ತೆ. ಅಂಡ್ ಗೈಸ್ ನಮ್ಗೆ ಇವತ್ತು ಝೂಡಿಯೋ ಕೂಡ ಹೋಗೋ ಪ್ಲಾನ್ ಇತ್ತು, ಬಟ್ ಆಗ್ಲಿಲ್ಲ. ನಾನು ಹೇಳಿದ್ನಲ್ಲ, ನಾವು ಹೋಗಿದ್ದು ತುಂಬಾ ದೂರ ಇತ್ತು ಅಂತ ಹೇಳ್ಬಿಟ್ಟು. ಅಲ್ಲಿಂದ ಝೂಡಿಯೋ ಕೂಡ ದೂರ ಆಗ್ತಿತ್ತು ನಮ್ಗೆ. ಮತ್ತೆ JP ನಗರ್ ಇಲ್ಲ ಜಯನಗರ್ ಇಳಿದು ಹೋಗ್ಬೇಕಿತ್ತು. ಸೊ ಬೇಡ, ನೋಡೋಣ ನಾಳೆ ಯಾವಾಗಾದ್ರೂ ಹೋಗೋಣ ಅಂತ ಅನ್ಕೊಂಡ್ ಬಂದ್ವಿ. ಅದಕ್ಕೆ ನಾವೇನು ಜಾಸ್ತಿ ಎಲ್ಲ ಶಾಪಿಂಗ್ ಮಾಡಿಲ್ಲ, ಇಷ್ಟೇ. ತೋರಿಸಿ ಝಾರಾ ಗೈಸ್ ಏನು ಇಲ್ಲ, ಬ್ಯಾಗ್ ತಗೋಬೇಕು ಅಂತ ಹೋದ್ವಿ ಗೈಸ್. ಬ್ಯಾಗ್ ಏನು ಕಲೆಕ್ಷನ್ ಇರಲಿಲ್ಲ, ಬ್ಯಾಗು ಇರಲಿಲ್ಲ. ತಗೋಬೇಕಂತ ನಾನು ಅನ್ಕೊಂಡಿದ್ದ ಬ್ಯಾಗ್ ಯಾವುದು ಇರಲಿಲ್ಲ. ಸೊ ಹಾಗಾಗಿ ಮತ್ತಿನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾವು ಪರ್ಫ್ಯೂಮ್ ನೋಡೋಣ. ಇವಳು ಯಾವಾಗಲೂ ಪರ್ಫ್ಯೂಮ್ ತಗೋಬೇಕು ಅಂತಾನೆ ಇತ್ತು, ಬಟ್ ಅಲ್ಲಿ ನನಗೆ ಬ್ಯಾಗ್ ಇಲ್ಲದಕ್ಕೆ ನಾನು ಸುಮ್ಮನಾದೆ. ಇವಳು ಪರ್ಫ್ಯೂಮ್ ತಗೊಳ್ಳೋಣ ಅಂದು, ಸರಿ ಓಕೆ ಅಂತ ಹೇಳ್ಬಿಟ್ಟು ಇಬ್ರು ಸೇರಿ
ಒಂದು ಕಾಂಬೋ ಪರ್ಫ್ಯೂಮ್ನ ನಾವು ತಗೊಂಡಿದ್ದೀವಿ. ಸೊ ಇದು ಬಂದು 2 ಇದೆ ಇದ್ರೊಳಗಡೆ, ಅವಳದೊಂದು ನಂದೊಂದು, 2 ಡಿಫ್ರೆಂಟ್ ಸೆಂಟ್ಸ್. ಎರಡು ಕೂಡ ಸಿಮಿಲರ್ ಫ್ರೇಗ್ರೆನ್ಸ್ ಇದೆ, ಫ್ಲೋರಲ್ ಫ್ರೇಗ್ರೆನ್ಸ್ ಬರುತ್ತೆ. ಒಂದು ಆರ್ಕಿಡ್, ಒಂದು ಗಾರ್ಡನಿಯಾ. ಇದು ಗಾರ್ಡನಿಯಾ ಬ್ಲೂಮ್ ಕಲೆಕ್ಷನ್. ಅಂಡ್ ಇದು ಆರ್ಕಿಡ್, ಇದು ನಂದು, ಅದು ಗಾರ್ಡನಿಯಾ ಬಂದ್ಬಿಟ್ಟು ಅವಳದು. ಸೊ ನಂಗೇನು ಫ್ರೇಗ್ರೆನ್ಸ್ ಅಲ್ಲಿ ಅಷ್ಟು ಡಿಫ್ರೆನ್ಸ್ ಅನ್ಸ್ಲಿಲ್ಲ. ಸೊ ಅದಕ್ಕೆ ನಾನು ಇದೆರಡು ಕಾಂಬೋ ಪ್ಯಾಕ್ ಇದ್ದು ಚೆನ್ನಾಗಿ ಅನ್ನಿಸ್ತು, ಸಿಮಿಲರ್ ಇದೆ ಅಂತ ಹೇಳ್ಬಿಟ್ಟು. ಲೈಕ್ ಫಾರ್ ಪ್ರೈಸ್ ವೈಸ್ ವರ್ತ್ ಇದೆ ಗೈಸ್, ಬಿಕಾಸ್ ಇದು ಅಂದ್ರೆ ವಿತೌಟ್ ಆಫರ್ ಏನಾದ್ರು ಕಾಂಬೋ ಪ್ಯಾಕ್ ತಗೊಂಡಲ್ಲ ಇದ್ರೆ ಒಂದೇ ತಗೊಂತೀರಾ ಅಂತ ಅಂದ್ರೆ 1550-600 ಸಮಥಿಂಗ್ ಆಗುತ್ತೆ. ಅಂಡ್ ನಾವು ಇದೆರಡನ್ನು ಸೇರ್ಸ್ ತಗೊಂಡಿದ್ದಕ್ಕೆ 2K ಆಯ್ತು ನಮಗೆ. ಸೊ ಆಲ್ಮೋಸ್ಟ್ 1000 ರುಪೀಸ್ ಬಂದಂಗಾಯ್ತು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು, ಏನೇ ಆದ್ರೂ ಈ ಥರದೆಲ್ಲ ತಗೋಬೇಕಂದಾಗ ಆಫರ್ಸ್ ಇದೆಯಾ ಅಂತ ಚೆಕ್ ಮಾಡಿ ಹೋಗಿ, ನೀವೇನಾದ್ರೂ ಈ ತರ ಬ್ರ್ಯಾಂಡ್ ಶಾಪ್ ಮಾಡ್ತೀರಾ ಅಂತ ಅಂದ್ರೆ. ಅಂಡ್ ಅದೇ ಇನ್ನೊಂದು ಐಟಮ್ ಇವಳು ತಗೊಂಡ್ಲು, ಅದೇ ಶಾಪರ್ ಸ್ಟಾಪ್ ನಾನು ಕ್ಲಿಪ್ಪಿಂಗ್ಸ್ ಹಾಕಿರ್ತೀವಿ ನೋಡಿ. ಸೊ ಅಲ್ಲಿ ಮೇಬೆಲಿನ್ ಬ್ಲಶ್, ಮೇಬೆಲಿನ್ ಬ್ಲಶ್, ಸನ್ಕಿಸ್ಟ್ ಬ್ಲಶ್ ಅಂತ ಹೇಳ್ಬಿಟ್ಟು ನೀವು ನೋಡಿರ್ಬೋದು. ನಾನು ಇದನ್ನ ತಗೊಂಡಿದ್ದು ಏನು ಮಾಲ್ವಿಕಾ ಸೆಟ್ಲಾನಿ ಅಂತ ಹೇಳ್ಬಿಟ್ಟು ಯೂಟ್ಯೂಬರ್ ಇದ್ದಾರೆ, ನೀವು ಅವ್ರನ್ನ ನೋಡಿದ್ರೆ ಗೊತ್ತಿರ್ಬೋದು. ಸೊ ಅವ್ರದ್ದು ಪೇಜಿಂದ ನಾನು ಇದನ್ನ ಲಿಂಕ್ ಇಂದ ತಗೊಂಡಿದ್ದು ಬೈ ಮಾಡಿದ್ದೆ. ಅಂಡ್ ಪ್ರಾಡಕ್ಟ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ಫಂಕ್ಷನ್ಗೆಲ್ಲ ಹೋಗ್ತೀರಾ ಅಂತ ಅಂದ್ರೆ ಒಂಥರ ಏನಂತಾರೆ ಶಿಮ್ಮರಿ ಗ್ಲೋ ಬರುತ್ತಲ್ಲ, ಆ ತರ ಇದೆ, ಚೆನ್ನಾಗಿತ್ತು. ಸೊ ನಾನ್ ಕೊಟ್ಟಿದ್ದು 600 ಸಮಥಿಂಗ್ ಏನೋ ಕೊಟ್ಟಿದ್ದೆ, 699 ಇತ್ತು ಅದ್ರದ್ದು, ಅಷ್ಟೇ ಕೊಟ್ಟಿದ್ದೆ ನಂಗೆ ಅನ್ನಿಸ್ದಂಗೆ ನೈಕಾಲ್ ತರ್ಸಿದಾಗ. ಅಂಡ್ ಇವಳಿಗೆ ಇವತ್ತು ಆಫರ್ 520 ಗೈಸ್, ನಾನು 520 ತಗೊಂಡಿದ್ದೀನಿ ಗೈಸ್, ಒಳ್ಳೆ ಪ್ರೈಸ್ ಅಲ್ಲಿ ಸಿಕ್ತು. ಅಂಡ್ ಇದಕ್ಕೆ ಇರ್ಲಿಲ್ಲ ಆಕ್ಚುಲಿ ಬೈ ಟು ಗೆಟ್ ಒನ್ ಎಲ್ಲ, ಬಟ್ ಅದರ್ ಪ್ರಾಡಕ್ಟ್ಸ್ ಗೆಲ್ಲ ಬೈ ಟು ಗೆಟ್ ಒನ್, ಲೋರಿಯಲ್, ಲ್ಯಾಕ್ಮೆ, ರೆನೆ ಅದಕ್ಕೆಲ್ಲ ಬೈ ಟು ಗೆಟ್ ಒನ್ ಫ್ರೀ ಇದೆ ಗೈಸ್. ಇಫ್ ಯು ವಾಂಟ್ ಗೋ ಅಂಡ್ ಚೆಕ್ ಇಟ್ ಔಟ್, ಚೆಕ್ ಮಾಡಿ ಗೈಸ್. ಏನಂದ್ರೆ ಇದು ಮೇಬೆಲಿನ್ ಬ್ಲಶ್ ತೋರಿಸಿದ್ವಲ್ಲ, ಮತ್ತೆ ಝಾರಾದು ಪರ್ಫ್ಯೂಮ್ದು, ನಿಮ್ಗೆ ಏನಾದರೂ ಬೇಕಂದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಾದರೆ ಹೋಗ್ಬಿಟ್ಟು ಚೆಕ್ ಮಾಡಿ ಅದನ್ನು ಮಾಡಿ. ಇದನ್ನೆಲ್ಲ ಎತ್ತಿಟ್ಟು ಆಮೇಲೆ ನಿಮ್ಗೆ ಸಿಗುತ್ತೆ. ಆ್ಯಂಡ್ ಗೈಸ್ ಇನ್ನೊಂದು ಹೇಳೋದು ಮರ್ತೋಗಿತ್ತು, ಬೆಳಗ್ಗೆನೇ ಹೇಳಬೇಕಂತ ಇದ್ವಿ. ಆ್ಯಕ್ಚುಲಿ ನಾವು ಇವತ್ತು ಇಬ್ಬರು ಎಕ್ಸ್ಚೇಂಜ್ ಮಾಡಿದ ಥರ ಇದೆ ನಮ್ಮಿಬ್ರನ್ನ. ಗೈಸ್ ಯೂಶಲಿ ಅವಳು ಯಾವಾಗಲೂ ವೆಸ್ಟರ್ನ್ ಔಟ್ಫಿಟ್ಸ್ ಅಲ್ಲಿ ಇರ್ತಾಳೆ, ನಾನು ಬಂದ್ಬಿಟ್ಟು ಯೂಶಲಿ ಕುರ್ತೀಸ್ ಟ್ರೆಡಿಷನಲ್ ಎಥ್ನಿಕ್ ವೇರ್ ಅಲ್ಲಿ ಜಾಸ್ತಿ ಇರ್ತೇನೆ, ಡ್ರೆಸ್ಸಸ್ ಆ ಥರ ಜಾಸ್ತಿ ಆಗ್ತಾಳೆ. ಏನು ಬಿಂದಿ ಕಾಜಲ್ ಇದೆಲ್ಲ ಜಾಸ್ತಿ ಅವಳದು. ಇವತ್ತು ಗೊತ್ತಿಲ್ಲ, ಅವಳು ಫುಲ್ ಕಂಪ್ಲೀಟ್ ಆಗಿ ಬಂದಿದ್ದಾಳೆ, ಚೇಂಜ್ ಆಗಿ ಬಂದಿದ್ದಾಳೆ. ಅವಳು ಅಷ್ಟೇ ಫುಲ್ ಇಯರಿಂಗ್ಸ್ ಇಂದ ಹಿಡಿದು ಫುಲ್ ಡಿಫ್ರೆಂಟ್ ಆಗಿ ಟ್ರೆಡಿಷನಲ್ ಇದೆಲ್ಲ ಡ್ರಾಪ್ಸ್ ಎಲ್ಲ ಹಾಕೊಂಡು ಬಂದಿದ್ದಾಳೆ. ಇಬ್ರು ಮಾತಾಡಿರ್ಲಿಲ್ಲ ಏನ್ ಹಾಕೊಳ್ತೀವಿ ಅಂತ, ಜಸ್ಟ್ ನಾರ್ಮಲ್ ಆಗಿ ಬಂದಿದ್ದು. ಆಮೇಲೆ ನೋಡಿದ್ರೆ ಮೇಡಮ್ ಫುಲ್ ಬಿಂದಿಯಿಂದ ಇಟ್ಕೊಂಡು ಬಂದಿದ್ದಾರೆ. ಯೂಶಲಿ ಮೇಡಮ್ ಬಿಂದಿ ಇಡಲ್ಲ, ಸೊ ಬಿಂದಿಯಿಂದ ಇಟ್ಕೊಂಡು ಬಂದಿದ್ರು ಇವತ್ತು. ಕಾಜಲ್, ಐಲೈನರ್ ಎಲ್ಲ ಹಾಕೊಂಡು ಡಾರ್ಕ್ ಲಿಪ್ಸ್ಟಿಕ್ ಹಾಕೊಂಡು ಬಂದಿದ್ರು ನೋಡಿ. ಇವರು ಅಷ್ಟೇನೆ ಫುಲ್ಲು ಏನಂತಾರೆ ಹಾಟ್ ಲೇಡಿ, ಪಾಶ್ ಲೇಡಿ ತರ ಬಂದಿದ್ರು. ವೆಸ್ಟರ್ನ್ ಗೈಸ್, ಝಾರಾ ಹೋಗೋದು ಅಂತ ಅನ್ಬಿಟ್ಟು ಈ ತರ ಎಲ್ಲ ರೆಡಿಯಾಗಿ ಬಂದಿದ್ರು ಮಾಲ್ಗೆ ಹೋಗೋದು ಅಂತ. ನಂಗೆ ಗೊತ್ತಿಲ್ಲ, ಯಾವ ಟ್ರಾಫಿಕ್ ಇದೆ MG ರೋಡಲ್ಲಿ, ನಾವು ಈ ಏರಿಯಾಗೆ ಬರಬಾರ್ದಿತ್ತು ಇವತ್ತು ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಏನಕ್ಕೆ ಈ ಏರಿಯಾಗೆ ಬರೋಣ ಅಂತ ಅನ್ಕೊಂಡ್ವಿ ಅಂತ ನಾನೇ ಹೇಳಿದ್ದು. ಎಸ್ ಗೈಸ್, ನಾವು ಇವಾಗ ಫಸ್ಟ್ ಊಟಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ತುಂಬಾ ಹಸಿವಾಗಿದೆ, 12 o'clock ಆಗಿದೆ, ಏನು ಊಟ ಮಾಡಿಲ್ಲ ಇಲ್ಲಿವರೆಗೂ. ಇದೇ 1 hour ಸುತ್ತಿದ್ದೀವಿ ಪಾರ್ಕಿಂಗ್ಗೋಸ್ಕರ. ಆ್ಯಂಡ್ ಪಾರ್ಕಿಂಗೇ ಸಿಗಲಿಲ್ಲ, ತುಂಬ ಇರಿಟೇಷನ್ ಅನಿಸ್ಬಿಡ್ತು. MG ರೋಡಲ್ಲಿ ಕ್ರೌಡು, ಟ್ರಾಫಿಕ್ ಅದೆಲ್ಲ ನೋಡ್ಬಿಟ್ಟು. ಸೊ ಅದಕ್ಕೆ ಮತ್ತೆ ವಾಪಸ್ HSRಗೆ ಬಂದು ಇವಾಗ ಇಲ್ಲಿ ಇರಲಿ ಈಗ ವಾಪಸ್ HSR ಅಲ್ಲೇ ಇರೋ ಎಂಪೈರಿಗೆ ಬಂದು ಕೂತಿದ್ದೀವಿ. ಇವಾಗ ಎಷ್ಟು ಟೈಮು? 12:30 ಆಗಿದೆ. 10:30 ಇಂದ ಹೊಟ್ಟೆ ಹಸಿವಾಗಿರೋದು. 2 hours ಕಾಯ್ದು ಇವಾಗ ಫೈನಲಿ ಬಂದು ಕೂತಿದ್ದೀವಿ. ಎಸ್, ಆರ್ಡರ್ ಎಲ್ಲ ಹೇಳಿದ್ದೀವಿ. ಅಫ್ಕೋರ್ಸ್ ಎಂಪೈರಿಗೆ ಬಂದಮೇಲೆ ಏನು ಆರ್ಡರ್ ಮಾಡ್ತೀರಾ? ನಾವಂತೂ ಗೀ ರೈಸ್ ಮತ್ತು ಕಬಾಬ್. ಸೊ ಗೀ ರೈಸ್ ಆ್ಯಂಡ್ ಕಬಾಬ್ ಆರ್ಡರ್ ಮಾಡಿದ್ದೀವಿ. ಸೊ ಗೈಸ್, ನಮ್ದು ಆರ್ಡರ್ ಬಂದಿದೆ, ಗೀ ರೈಸ್, ಆಮೇಲೆ ಕಬಾಬ್, ಕೆಂಪು ಕಬಾಬ್, ಆಮೇಲೆ ಸೊ ಗೈಸ್ ನಮ್ದು ಊಟ ಆಯಿತು. ಇವಾಗ ನಾವು ಊಟ ಆದಮೇಲೆ ಒಂದು ಚಾಕ್ಲೇಟ್ ಪಾನ್, ಅವಳು ಚಾಕ್ಲೇಟ್ ಪಾನ್, ನಾನು ಚಾಕ್ಲೇಟ್ ಪಾನ್ ತಗೊಂಡು ತಿನ್ಕೊಂಡು ಇವಾಗ ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ.
ಫೈನಲಿ ಏನೇನೋ ಅನ್ಕೊಂಡು ಎಲ್ಲೆಲ್ಲೋ ಹೋಗಿ ಲಾಸ್ಟಲ್ಲಿ ವಾಪಸ್ ಇಲ್ಲಿಗೆ ಬಂದು ಏನು ಎಂಪೈರಲ್ಲಿ ಇಲ್ಲೇ ಊಟ ಮಾಡಿದ್ವಿ. ಸೊ ಎಸ್ ವ್ಲಾಗ್ ಮುಗಿಸೋಣ. ತುಂಬ ಟಯರ್ಡ್ ಆಗಿದೆ. ಹೋಗ್ಬಿಟ್ಟು ನೋಡಿ ಇಬ್ರದ್ದು ಕಣ್ಣು ಮುಖ ಎಲ್ಲ ಫುಲ್ ಟಯರ್ಡ್ ಆಗಿದೆ. ನಿದ್ದೆ ಬರ್ತಿದೆ ಗೈಸ್. ಸೊ ಹೋಗ್ಬಿಟ್ಟು ಇವಾಗ ಮಲ್ಕೊಂಡ್ರೆ ಸಾಕಾಗಿದೆ ಗೈಸ್. ಎಸ್ ಏನ್ ಮಾಡ್ತಾ ಇದೀವಿ? ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾವು ಆದಷ್ಟು ಇನ್ನ ಕ್ರಿಯೇಟಿವ್ ಆಗಿ ಫನ್ನಿ ಆಗಿ ವ್ಲಾಗ್ಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಗೈಸ್. So yes, see you in the next vlog. Bye, good night, take care.